ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಕರಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ದೊಣ್ಣೆ ಮೆಣಸಿನಕಾಯಿ ತೊಗೋಬೇಕು. ನಂತರ ಇದಕ್ಕೆ ಮಸಾಲೆ ಪೇಸ್ಟ್ ಮಾಡೋದಕ್ಕೆ ಈರುಳ್ಳಿ, ಕರಿಬೇವು, ಟೊಮೆಟೊ ಹಣ್ಣು, ಪುದೀನ, ಪುಟಾಣಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ತಗೋಬೇಕು. ಮೊದಲು ನಾವು ಮಿಕ್ಸಿ ಜಾರಲ್ಲಿ ಪುಟಾಣಿಯನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಈ ಥರ ಪುಡಿ ಮಾಡ್ಕೋಬೇಕು. ನಂತರ ಇದರಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೋಬೇಕು. ನಾನು ಹೇಳಿದ್ನಲ್ಲ, ಟೊಮೆಟೊ ಹಣ್ಣು, ಈರುಳ್ಳಿ, ಕರಿಬೇವು ಮತ್ತು ಪುದೀನ, ಬೆಳ್ಳುಳ್ಳಿ, ಹಸಿ ಶುಂಠಿ. ನಿಮಗೆ ಎಕ್ಸ್ಟ್ರಾ ಬೇರೆ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು. ಪೇಸ್ಟ್ ಆಗಿದೆ. ನಂತರ ನಾವು ಕ್ಯಾಪ್ಸಿಕಮ್ನ ನೀರಲ್ಲಿ ಹಾಕಿ ತೊಳ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. 4 ಹೋಳಾಗಿ ನೋಡಿ ಕಾಣಿಸ್ತಿದೆಯಲ್ಲ. ನಂತರ ಈ ಮಸಾಲೆ ಪೇಸ್ಟ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕೆ ಧನಿಯಾ ಪೌಡರು, ಗರಂ ಮಸಾಲ, ಅರಿಶಿಣ ಪುಡಿ ಹಾಕ್ಕೊಂಡು ಈ ಮಸಾಲೆನ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಕಟ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮಲ್ಲಿ ಈ ಮಸಾಲೆನ ಮಧ್ಯದಲ್ಲಿ ತುಂಬಬೇಕು ಫ್ರೆಂಡ್ಸ್. ತುಂಬಿ ಎಲ್ಲ ಕ್ಯಾಪ್ಸಿಕಮ್ಗೆ ಸೇಮ್ ಇದೇ ಥರನೇ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಮಸಾಲೆ ತುಂಬಿ ಇಟ್ಕೊಂಡಿದ್ದೀವಿ. ನಂತರ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡು ಅಡುಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೋಬೇಕು. ನಂತರ ಮಸಾಲೆ ತುಂಬಿರ್ತಕ್ಕಂಥ ಕ್ಯಾಪ್ಸಿಕಮ್ನ ಇದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಳಿದಿರ್ತಕ್ಕಂಥ ಮಸಾಲೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರಲ್ಲಿ ಹಾಕ್ಕೋಬೇಕು. ನೋಡಿ, ನಂತರ ಒಂದು 5 ನಿಮಿಷ ಮುಚ್ಚಿಡಬೇಕು. 5 ನಿಮಿಷದ ನಂತರ ತೆಗಿಬೇಕು. ನಾವು ಪುಟಾಣಿ ಪುಡಿ ಎಲ್ಲ ಹಾಕಿದ್ದೀವಲ್ಲ, ನೋಡಿ ಅದೇ ಚೆನ್ನಾಗಿ ಗಟ್ಟಿಯಾಗಿದೆ. ಈ ಥರ ಕರಿ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಪುಟಾಣಿ ಬೇಡ ಅಂದರೆ ಶೇಂಗಾ ಆದರೂ ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ದೊಣ್ಣೆ ಮೆಣಸಿನಕಾಯಿ ಕರಿ ಯಾವ ಥರ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.